ಪ್ರೀತೋಕ್ಷಕರೇ, ಚುನಾವಣಾ ಆಯೋಗದ ಕಡೆಯಿಂದ SIR ನಡೀತಾ ಇದೆ. SIR ಏನೋ ನಡೀತಾ ಇದೆ, ಆದ್ರೆ ನಿಮ್ಮ ಮನೆಗೆ BLOಗಳು ತಂದು ಫಾರ್ಮ್ ಅನ್ನ ಕೊಟ್ಟಾಗ ನೀವು ಹೇಗ್ ಫಿಲ್ ಮಾಡೋದು? ಎಷ್ಟೋ ಸಂದರ್ಭದಲ್ಲಿ ಹೆಚ್ಚು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಗಪ್ಪ ಇದನ್ನ ಫಿಲ್ ಮಾಡೋದು? ಇದೇನೇನೋ ಇದೆಯಲ್ಲ, 2002ರಂತೆ ಬರಿಬೇಕಂತೆ, ಅಲ್ಲಿಲ್ಲ ಅಂತ ಹೇಳಿದ್ರೆ ಪಕ್ಕದ ಪ್ರೊಜನಿ ಮ್ಯಾಪಿಂಗ್ ಅನ್ನ ಮಾಡ್ಬೇಕಂತೆ, ಮತ್ತೆ 3ನೇ ಕಾಲಂ ಬಂದ್ರೆ ಅಲ್ಲಿ ಮತ್ತೆ ಈಗಿನ ಡೀಟೇಲ್ಸ್ ಅನ್ನ ಬರಿಬೇಕಂತೆ. ಏನಪ್ಪಾ, ಹೇಗ್ ಬರೆಯೋದು, ಯಾವ ತರ ಅಂತ ಕನ್ಫ್ಯೂಷನ್ ಗೆ ಒಳಗಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಅದಕ್ಕಾಗಿ ಈ ಸಮಸ್ಯೆನ ಕಂಪ್ಲೀಟ್ ಪರಿಹಾರ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಒಂದು ವಿಡಿಯೋನ ಮಾಡ್ಕೊಡ್ತಿದ್ದೇನೆ. ಈ ವಿಡಿಯೋನ ನೀವು ನೋಡಿದ ತಕ್ಷಣದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ, ಏನೂ ಕನ್ಫ್ಯೂಷನ್ಸ್ ಇಲ್ಲದೆ ಫಾರ್ಮ್ ಅನ್ನ ಫಿಲ್ ಮಾಡ್ತೀರಾ. ನೀವು ಹೇಳ್ತೀರಾ ಐ ಕ್ಯಾನ್ ಫಿಲ್ ಎಂಬುದಾಗಿ. ಈ ವಿಡಿಯೋದಲ್ಲಿ 2002ರ ಡೀಟೇಲ್ಸ್ ಅನ್ನ ಬರೆಯೋದು ಹೇಗೆ, 2002ರ ಡೀಟೇಲ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ತೆಗೆಯೋದು ಹೇಗೆ, ಮತ್ತೆ 2002ರಲ್ಲಿ ನೀವು ವೋಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪಕ್ಕದ ಕಾಲಂ ಅಂದ್ರೆ ಪ್ರೊಜನಿ ಮ್ಯಾಪಿಂಗ್ ಅನ್ನ ಮಾಡೋದು ಹೇಗೆ, 3ನೇ ಕಾಲಂ ಅಲ್ಲಿ ಏನ್ ಬರಿಬೇಕು, ಎಲ್ಲ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಲ್ಲಿ ಸಂಬಂಧಗಳನ್ನ ಬರೆಯುವಂತ ಸಂದರ್ಭದಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಆದಿಸೆಂದಾಗಿ ಕಂಪ್ಲೀಟ್ ವಿಡಿಯೋನ ಫಸ್ಟ್ ನೋಡಿ, ಆ ನಂತರದಲ್ಲಿ ಬರೀರಿ. ಜೊತೆಗೆ ಒಂದು ರಿಕ್ವೆಸ್ಟ್, ಈ ವಿಡಿಯೋ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಬೇಕಾದಂತ ವಿಡಿಯೋ ಆಗುತ್ತೆ. ಆದಿಸೆಂದಾಗಿ ನೀವೊಬ್ರೇ ಮಾಹಿತಿಯನ್ನ ತಿಳ್ಕೊಂಡ್ರಾಗಲ್ಲ, ನಿಮ್ಮ ಪಕ್ಕದ ಫ್ರೆಂಡ್ಸ್ಗೂ ಕೂಡ ಈ ಮಾಹಿತಿ ಲಭ್ಯ ಆಗ್ಬೇಕು. ಅವರು ಕೂಡ ಯಾವುದೇ ಸಮಸ್ಯೆ ಇಲ್ದೇನೆ ಫಿಲ್ ಮಾಡಬೇಕು. ಅದಕ್ಕಾಗಿ ದಯಮಾಡಿ ಶೇರ್ ಮಾಡಿ. ಪ್ರೀತೋಕ್ಷಕರೇ, ಒಂದು ಇಂಪಾರ್ಟೆಂಟ್ ಮಾಹಿತಿ, ನೀವೇನಾದ್ರೂ ಈ SIR ನಲ್ಲಿ ಭಾಗಿಯಾಗ್ಲಿಲ್ಲ, ಸರಿಯಾದ ಮಾಹಿತಿಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮುಂದೆ ವೋಟಿಂಗ್ ಪವರ್ ಇಂದ ದೂರ ಉಳಿಬೇಕಾಗತ್ತೆ, ಕಷ್ಟ ಆಗುತ್ತೆ. ಭಾರತೀಯ ಪ್ರಜೆಯಾಗಿ ಮತದಾನದ ಹಕ್ಕನ್ನ ಗಳಿಸ್ಕೊಳ್ಬೇಕಾಗತ್ತೆ. ಆತಿಸೆಂದಾಗಿ ಈ SIR ನಲ್ಲಿ ಭಾಗಿಯಾಗಿ ಫಾರ್ಮ್ ಅನ್ನ ಸರಿಯಾಗಿ ಫಿಲ್ ಮಾಡಿ. ಹಾಗಾದ್ರೆ ತಡ ಏಕೆ, ಫಾರ್ಮ್ ಅನ್ನ ಫಿಲ್ ಮಾಡಕ್ ಹೋಗೋಣ ಬನ್ನಿ. ಪ್ರೀತೋಕ್ಷಕರೇ, ನಿಮ್ ಮುಂದೆ ಚುನಾವಣಾ ಆಯೋಗದ ಒಂದು ಗಣತಿ ನಮೂನೆ ಇದೆ. ಇದರಲ್ಲಿ ಈ ಭಾಗವನ್ನ ನಾವೇನಾದ್ರೂ 1 ಅಂತ ಮಾಡ್ಕೊಂಡ್ರೆ ಇಲ್ಲಿ ಯಾರು ಮತದಾರರಿದ್ದಾರೋ ಅವರ ಡೀಟೇಲ್ಸ್ ಇರುತ್ತೆ, ಅಂದ್ರೆ ನಿಮ್ಮ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಗುರುತಿನ ಚೀಟಿಯ ಸಂಖ್ಯೆ ಮತ್ತು ವಿಳಾಸ ಈ ಭಾಗದಲ್ಲಿ ಇರುತ್ತೆ. 2ನೇ ಭಾಗದಲ್ಲಿ ನಿಮ್ಮ ಗುರುತಿನ ಚೀಟಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಅಂತ ಹೇಳಿದ್ರೆ, ಈ ಬೂತ್ ಬರುತ್ತಲ್ಲ, ನೀವು ವೋಟ್ ಹಾಕ್ತಕ್ಕಂಥ ಬೂತ್ ಬರುತ್ತಲ್ಲ, ಅಲ್ಲಿ ಯಾವ ಕ್ರಮ ಸಂಖ್ಯೆನ ಕೊಟ್ಟಿರ್ತಾರೆ ಆ ಕ್ರಮ ಸಂಖ್ಯೆ, ಮತ್ತೆ ನೀವು ಯಾವ ಬೂತ್ ಅಲ್ಲಿ ವೋಟ್ ಮಾಡ್ತೀರಿ ಅದರ ಡೀಟೇಲ್ಸ್ ಇರುತ್ತೆ. ನಂತರದಲ್ಲಿ QR ಕೋಡ್ ಇರುತ್ತೆ. ಈ ಒಂದು QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ಅದರ ಪಕ್ಕದಲ್ಲಿ ಒಂದು ನಿಮ್ಮ ಫೋಟೋ ಇರುತ್ತೆ. ಅದರ ಪಕ್ಕದಲ್ಲಿ ಒಂದು ಖಾಲಿ ಫೋಟೋ ಹಾಕ್ಲಿಕ್ಕೆ ಜಾಗ ಇರುತ್ತೆ. ನಿಮ್ಮ ಇಲ್ಲಿರುವ ಫೋಟೋ ಬೇಡ ಎನ್ನುವುದಾದರೆ ನೀವು ಪಕ್ಕದಲ್ಲಿ ಇತ್ತೀಚಿನ ಒಂದು ಕಲರ್ ಫೋಟೋವನ್ನ ಹಾಕಿದ್ರೆ ಆ ಫೋಟೋ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ನೀವೇನಾದ್ರು ಮೊಬೈಲ್ ನಲ್ಲಿ ಅಪ್ಡೇಟ್ ಮಾಡಿದ್ರೆ ಫೋಟೋ ಹಳೆಯದೇ ಬರುತ್ತೆ, ಈ ಹೊಸದು ಅಪ್ಡೇಟ್ ಆಗೋದಿಲ್ಲ. ಇದಿಷ್ಟನ್ನ ನಿಮ್ಮ ಡೀಟೇಲ್ಸ್ ಅಂತ ತಿಳ್ಕೊಳ್ಳಿ. ಉಳಿದಂತೆ ನೆಕ್ಸ್ಟ್ ಬನ್ನಿ. ಈಗ ಇದು 1 ಅಂತ ಮಾಡ್ಕೊಂಡ್ರೆ ಈ ಭಾಗವನ್ನ 2 ಅಂತ ಮಾಡ್ಕೊಳ್ಳೋಣ. ಈ ಭಾಗ ಅಂದ್ರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತಿದೆಯಲ್ಲ, ಇದು ಅಂದ್ರೆ 2002 ನಲ್ಲಿ ನಿಮ್ಮ ಡೀಟೇಲ್ಸ್ ಹೇಗಿತ್ತೆಯೋ ಹಾಗೆ ಬರೀತಕ್ಕಂತ ಒಂದು ಭಾಗ ಇದು. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ 2002 ನಲ್ಲಿ ಇದ್ದಂತೆ ಬರಿಬೇಕು. ಇದನ್ನ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತಾ ಇದೀವಿ. ಇನ್ನು ಬಲಭಾಗಕ್ಕೆ ಬಂದ್ರೆ 2002 ನಲ್ಲಿ ನಿಮ್ಮ ಡೀಟೇಲ್ಸ್ ಇಲ್ಲ, ಈಗ ಬೇಕು ಅನ್ನೋದಿದ್ರೆ ನೀವು ಈ 3ನೇ ಕಾಲಂಗೆ ಬರಬೇಕು. ಈ 3ನೇ ಕಾಲಂಗೆ ಬಂದ್ರೆ ಇಲ್ಲಿ ಪ್ರೊಜನಿ ಡೀಟೇಲ್ಸ್ ಅಂತ ಕರಿತೀವಿ, ಅಂದ್ರೆ ಸಂಬಂಧಿಕರ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಅಂದ್ರೆ ಯಾರು 2002 ನಲ್ಲಿ ವೋಟ್ ಹಾಕಿರ್ತಾರೋ ಅವರ ಡೀಟೇಲ್ಸ್ ಅನ್ನ ತೆಗೆದುಕೊಂಡು, ಅಂದ್ರೆ ನಿಮ್ಮ ಹಿರಿಯರು ಇರ್ತಾರೆ, ನಿಮ್ಮ ತಂದೆಯೋ ತಾಯಿಯೋ ಇರ್ತಾರೆ, ಅವರ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಇಲ್ಲಿ ಬರೀಬೇಕು. ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಜನಿ ಡೀಟೇಲ್ಸ್, ಇದನ್ನ ಪ್ರೊಜನಿ ಮ್ಯಾಪಿಂಗ್ ಎಂಬುದಾಗಿ ಕರಿತೀವಿ. ಮತ್ತೆ ಹೇಳ್ಕೊಡ್ತೇನೆ ನಾನು ಹೇಗೆ ಫಿಲ್ ಮಾಡಬೇಕು ಅಂತ. ನೆಕ್ಸ್ಟ್ ಇದನ್ನ ನಾವು 4ನೇ ಭಾಗ ಅಂತ ಮಾಡ್ಕೊಳ್ಳೋಣ. ಈ 4ನೇ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ, ಈಗ ನಿಮ್ಮ ಡೀಟೇಲ್ಸ್ ಇದೆಲ್ಲೂ ಇರೋದಿಲ್ಲ, ನೀವೇ ಈ ಡೀಟೇಲ್ಸ್ ಅನ್ನ ಬರೀತೀರಾ. ಇದು ಈಗಿನ ನಿಮ್ಮ ಡೀಟೇಲ್ಸ್. ಕ್ಲಿಯರ್ ಆಗಿದೆ.
ಈ 4 ಭಾಗವನ್ನ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಭಾಗ 1 ಗೊತ್ತಾಗಿದೆ, ಭಾಗ 2ರಿಂದ ಮುಂದುವರಿತಾ ಹೋಗೋಣ. ಈಗ ಈ ಪೇಜನ್ನ ನಾನು ದೊಡ್ಡದು ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತೇಳಿ. ಇಲ್ಲಿ ಬನ್ನಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತಿದೆ. ಹಾಗಾದ್ರೆ 2007ರಲ್ಲಿ ನಿಮ್ ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ತಗೋಬೇಕು? ಅದನ್ನ ನೀವು ECI ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ತಗೋಬೇಕು. ಅದನ್ನ ನಾನು ಸಿಂಪಲ್ ಆಗಿ ಮೆನ್ಷನ್ ಮಾಡ್ತೀನಿ. ನಿಮ್ಗೇನಾದ್ರೂ ಅದರ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕಾಗಿ ಮತ್ತೊಂದು ವಿಡಿಯೋನ ಮಾಡ್ಕೊಟ್ಟಿರ್ತೀನಿ. ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಹಾಕಿ, ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ. ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ನಿಮ್ಗೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ECI ಅಂತ ಟೈಪ್ ಮಾಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಹೋಮ್ ಪೇಜು ಹೀಗೆ ತೆರ್ಕೊಳ್ಳುತ್ತೆ. ಹೀಗೆ ತೆರ್ಕೊಂಡಾಗ ಇಲ್ಲಿ SIR 2026 ಅಂತಿದೆ. ಹೀಗೆ ಪಕ್ಕದಲ್ಲಿ ಬಂದ್ರೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR, ಇದೇ 2002 ನಲ್ಲಿ ಆದಂತ ಒಂದು SIR ನೋಡಿ. ಇದರಂತೆ ನೀವು ಹುಡುಕ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ. SIR 2026 ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಈ ರೋಲ್ ಅಂತಿದೆ. ಇಲ್ಲಿ ನೋಡಿ ಸರ್ಚ್ ಬೈ ಎಲೆಕ್ಟ್ರಾಲ್ ಡೀಟೈಲ್ಸ್ ಅಂತಿದೆ. ಇಲ್ಲಿ ಡೀಟೇಲ್ಸ್ ನೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು. ಅಥವಾ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತಿದೆ, ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಹಾಕೋಬೇಕು. ಹೀಗೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಹುಡುಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ. ಈಗ ನಿಮ್ಗೆ 2002ರ ಡೀಟೇಲ್ಸ್ ಇದೆ, ನಿಮ್ಮ ಹತ್ರ ಹುಡ್ಕೊಂಡಿದ್ದೀರಾ. 2002ರಲ್ಲಿ ನೀವು ಮತ ಹಾಕಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಫಿಲ್ ಮಾಡ್ತಾ ಬನ್ನಿ. ಇಲ್ಲಿ ಮತದಾರರ ಹೆಸರು ಇದನ್ನ ಫಿಲ್ ಮಾಡಬೇಕು. ಅಂದ್ರೆ ನೀವು 2002ರಲ್ಲಿ ನಿಮ್ಮ ಹೆಸರು ಏನಿತ್ತೋ ಅದನ್ನ ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಅಂದ್ರೆ 2002ರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಏನು ಸಂಖ್ಯೆ ಇದೆಯೋ, ಮತದಾರ ಚೀಟಿಯಲ್ಲಿ ಸಂಖ್ಯೆ ಇದೆಯೋ ಅದನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್, ಇಲ್ಲಿ ಸಂಬಂಧಿಯ ಹೆಸರು. ಅಂದ್ರೆ ಅಲ್ಲಿ ಸಂಬಂಧ ಇರುತ್ತಲ್ಲ ನಿಮ್ಗೆ, ಅಂದ್ರೆ ನೀವು ಮತದಾರರಾಗಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಅವರ ಸಂಬಂಧದ ಹೆಸರನ್ನು ಬರಿಬೇಕು. ನಿಮ್ಮ ತಂದೆಯ ಹೆಸರನ್ನ ಬರೆದ್ರೆ, ಅಂದ್ರೆ 2002ರಲ್ಲಿ ನಿಮ್ಮ ಹೆಸರಿದೆಯಲ್ಲ, ಆಗ ತಂದೆಯ ಹೆಸರಿದೆಯಲ್ಲ, ಅದನ್ನ ತಂದೆಯ ಹೆಸರನ್ನ ಇಲ್ಲಿ ಬರಿಬೇಕಾಗತ್ತೆ. ದೆನ್ ಇಲ್ಲಿ ಬಂದು ಅವ್ರ ಏನು ಸಂಬಂಧ ಏನು, ತಂದೆ ಹೆಸರು ಬರ್ದಿದ್ರೆ ತಂದೆ ಅಂತ ಬರಿಬೇಕು, ತಾಯಿ ಹೆಸರು ಬರ್ದಿದ್ರೆ ಇಲ್ಲಿ ಸಂಬಂಧದಲ್ಲಿ ತಾಯಿ ಅಂತ ಬರಿಬೇಕು. ಉಳ್ದಂತೆ ಸಿಂಪಲ್ ಜಿಲ್ಲೆಯನ್ನ ಬರೀತೀರಾ, ನಿಮ್ಮ ಜಿಲ್ಲೆ 2002ರಲ್ಲಿ ಜಿಲ್ಲೆ. ರಾಜ್ಯವನ್ನು ಬರೀತೀರಾ, 2002ರಲ್ಲೂ ರಾಜ್ಯ ಅದೇ ಇರುತ್ತೆ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್, ವಿಧಾನಸಭಾ ಕ್ಷೇತ್ರದ ಹೆಸರು. 2002ರಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಯಾವ್ದಿತ್ತೋ ಅದು, ಅಂದ್ರೆ 2002ರಲ್ಲಿ ನೀವು ಹುಡಿಕೊಂಡಿದ್ದೀರಲ್ಲ ಮಾಹಿತಿ, ಅದರಲ್ಲಿ ಲಭ್ಯ ಆಗುತ್ತೆ, ಅದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ. ನೆಕ್ಸ್ಟ್, ಆ ಒಂದು ಬೂತ್ಗೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ನೀವು ಮತ ಹಾಕುವ ಬೂತ್ಗೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಅದನ್ನ ಭಾಗ ಸಂಖ್ಯೆ ಅಂತೀವಿ. ಆ ಸಂಖ್ಯೆ ಮತ್ತೆ ಆ ಒಂದು ಬೂತ್ ಅನ್ನೋ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಗೊಂದು ಕ್ರಮ ಸಂಖ್ಯೆ ಕೊಟ್ಟಿರ್ತಾರೆ, ಆ ಕ್ರಮ ಸಂಖ್ಯೆ. 2002ರಲ್ಲಿ ಇದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಇಲ್ಲಿ ಫಿಲ್ ಮಾಡಿ. ನಿಮ್ಮ ಈಗಿನ ಯಾವುದೇ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಡಿ. ಕ್ಲಿಯರ್ ಆಯ್ತಲ್ಲ? ಹಾಗಾದ್ರೆ 2002ರಲ್ಲಿ ನೀವು ವೋಟ್ ಹಾಕಿದ್ರೆ ಇದನ್ನೆಲ್ಲವನ್ನ ಫಿಲ್ ಮಾಡಿದ್ರಿ. ಈಗ 2002ರಲ್ಲಿ ಯಾರೆಲ್ಲ ವೋಟ್ ಹಾಕಿಲ್ವೋ ಈಗ ಬಲ್ಭಾಗಕ್ಕೆ ಬಂದ್ಬಿಡಿ. ಇಲ್ಲಿ ನೀವು ಮ್ಯಾಪಿಂಗ್ ಅನ್ನ ಮಾಡಬೇಕು. ಇದನ್ನ ಪ್ರೊಜನಿ ಮ್ಯಾಪಿಂಗ್ ಅಂತ ಆಲ್ರೆಡಿ ಹೇಳಿದೀವಿ. ಈಗ ಇಲ್ಲಿ ಹೆಸರು ಬರೀಬೇಕು ಅಂತ ಹೇಳಿದ್ರೆ, ನೀವು 2002ರಲ್ಲಿ ನಿಮ್ಮ ಸಂಬಂಧಿಕರ ಒಬ್ಬರ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ದೀರಲ್ಲ, ತಂದೆಯೋ ತಾಯಿನೋ ಅಜ್ಜಿನೋ ತಗೊಂಡಿದ್ದೀರಲ್ಲ, ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಬರಿಬೇಕು. ಈಗ ಸಪೋಸ್ ನೀವೇನಾದ್ರು ತಂದೆಯ ಡೀಟೇಲ್ಸ್ ಅನ್ನ ತಗೊಂಡಿದ್ದೀರಿ, 2002ರಲ್ಲಿ ಅವರ ಡೀಟೇಲ್ಸ್ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಆ ತಂದೆಯ ಹೆಸರನ್ನ ಬರಿಬೇಕು. ನಂತರದಲ್ಲಿ ಅವ್ರದ್ದು ಗುರುತಿನ ಚೀಟಿಗೆ ಒಂದು ಸಂಖ್ಯೆ ಇರುತ್ತೆ, ಅವರ ಗುರುತಿನ ಚೀಟಿಯ ಸಂಖ್ಯೆಯನ್ನ ಬರಿಬೇಕು. ನಿಮ್ದು ಏನು ಬರಿಬಾರ್ದಿಲ್ಲಿ. ನೆಕ್ಸ್ಟ್, ಈ ತಂದೆಗೆ ಒಬ್ರು ತಂದೆ ಇರ್ತಾರೆ ಅಥವಾ ತಾಯಿ ಇರ್ತಾರೆ, ಅವರ ಒಂದು ಹೆಸರನ್ನ ಬರಿಬೇಕಿಲ್ಲಿ. ಇಲ್ಲಿ ನಿಮ್ಮ ತಂದೆಯ ಅಥವಾ ನಿಮ್ಮ ತಾಯಿಯ ಹೆಸರನ್ನ ಬರಿಬಾರ್ದು. ಇಲ್ಲಿ ಮೇಲ್ಗಡೆ ನಿಮ್ ತಂದೆ ಬರ್ದಿದ್ರೆ ಅವರ ತಂದೆಯ ಅಥವಾ ಅವರ ತಾಯಿಯ ಹೆಸರನ್ನ ಬರಿಬೇಕು. ನೆಕ್ಸ್ಟ್, ಸಂಬಂಧ ಬರಿಬೇಕು. ನೀವೇನಾದ್ರೂ ಅವ್ರ ತಂದೆ ಹೆಸರನ್ನ ಬರ್ದಿದ್ರೆ ತಂದೆ ಅಂತ ಬರಿಬೇಕು, ತಾಯಿ ಹೆಸರು ಬರ್ದಿದ್ರೆ ತಾಯಿ ಅಂತ ಬರಿಬೇಕು. ಉಳ್ದಂತೆ ಆ 2002ರಲ್ಲಿ ಏನ್ ಡೀಟೇಲ್ಸ್ ಇತ್ತು ಜಿಲ್ಲೆ, ಆ ಜಿಲ್ಲೆಯನ್ನ, ರಾಜ್ಯವನ್ನ,
ನಂತರದಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ನೀವು ಡೀಟೇಲ್ಸ್ ತೆಗೆದುಕೊಂಡಿದ್ರೆ ಅಲ್ಲಿರುತ್ತೆ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ 2002ರ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ಇರುತ್ತೆ. ನಿಮ್ಗೆ ಅದ್ 2002ರ ಡೀಟೇಲ್ಸ್ ಅನ್ನ ತೆಗಿಯಕ್ ಬರಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ, ನಾನು ತೆಗೆದು ಹೇಗಿರುತ್ತೆ ಅದು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ತೀನಿ. ಅಥವಾ ಮತದಾರರ ಒಂದು ಚೀಟಿಯಲ್ಲಿ ಡೀಟೇಲ್ಸ್ ಅನ್ನ ಒಂದು ವಿಡಿಯೋ ಮಾಡ್ಕೊಡಿ ಅಂದ್ರೆ ಹಾಗೂ ಕೂಡ ನಾನು ಮಾಡ್ಕೊಡ್ತೀನಿ. ಈಗ ಪ್ರೊಜನಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದಾಗ ಆಯ್ತು. ಈಗ ನಾವು ಮುಂದಿನ ಕಾಲಮ್ಗೆ ಬರೋಣ. ಅದು ಎಲ್ಲರೂ ಫಿಲ್ ಮಾಡಬೇಕು. ಅಲ್ಲಿಗೆ ಬಂದ್ಬಿಡೋಣ. ನಾನೀಗ ಮಾಡ್ಕೊಂಡಂತ 4ನೇ ಕಾಲಮ್ಗೆ ಬಂದಿದ್ದೀನಿ. ಇಲ್ಲಿ ಜನ್ಮ ದಿನಾಂಕವನ್ನ ಬರಿಬೇಕು. ಯಾರ ಜನ್ಮ ದಿನಾಂಕ? ಈಗ ಯಾರು ಮತದಾರರಾಗ್ತಾ ಇದ್ದಾರೋ ಅವರ ಜನ್ಮ ದಿನಾಂಕ, ಅಂದ್ರೆ ನಿಮ್ಮ ಡೀಟೇಲ್ಸ್. ಮೇಲ್ಗಡೆ ಟಾಪ್ ಅಲ್ಲಿ ಹೆಸರಿತ್ತು ನೋಡಿ, ಅದರ ಡೀಟೇಲ್ಸ್ ಅನ್ನ ಬರಿಬೇಕು. ಹಾಗಾದ್ರೆ ಜನ್ಮ ದಿನಾಂಕ, ನಿಮ್ಮ ಜನ್ಮ ದಿನಾಂಕವನ್ನ ಬರೀರಿ, ಮತ್ತೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬರೆಯಿರಿ, ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಬರೀರಿ, ನಿಮ್ಮ ತಂದೆ ಅಥವಾ ತಾಯಿಯ ಅಥವಾ ಪೋಷಕರ ಹೆಸರನ್ನ ಇಲ್ಲಿ ಬರೀರಿ. ಇಲ್ಲಿ ಡೈರೆಕ್ಟ್ ಆಗಿ ಬರೀರಿ, ನಿಮ್ಮ ಡೀಟೇಲ್ಸ್ ಇದು. ನೆಕ್ಸ್ಟ್, ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಇಲ್ಲಿ ನಿಮ್ಮ ತಂದೆಯ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದೆಯಲ್ಲ, ಅದನ್ನ ಬರೀರಿ. ದೆನ್ ತಾಯಿಯ ಹೆಸರನ್ನ ಬರೀರಿ. ದೆನ್ ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಬರೀರಿ, ಇಲ್ಲಿ ಬರೀರಿ. ಲಭ್ಯವಿದ್ದಲ್ಲಿ ಅಂತ ಕೇಳ್ತಾರೆ, ಲಭ್ಯವಿದ್ರೆ ಬರೀರಿ, ಇಲ್ಲ ಅಂದ್ರೆ ಹೆಸರನ್ನ ಬರೀರಿ. ದೆನ್ ಸಂಗಾತಿಯ ಹೆಸರು ಅಂತ ಕರೀತಾರೆ. ಮದುವೆ ಆಗಿದ್ರೆ ಹೆಂಡತಿ ಫಿಲ್ ಮಾಡ್ತಾ ಇದ್ರೆ ಗಂಡನ ಹೆಸರನ್ನ ಬರೀರಿ, ಗಂಡ ಫಿಲ್ ಮಾಡ್ತಾ ಇದ್ರೆ ಹೆಂಡತಿ ಹೆಸರನ್ನ ಬರೀರಿ. ದೆನ್ ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ, ಇಲ್ಲಿ ಮೇಲೆ ಯಾರ ಹೆಸರನ್ನ ಬರೆದ್ರೋ ಅವರ ಮತದಾರರ ಗುರುತಿನ ಚೀಟಿಯ ಸಂಖ್ಯೆಯನ್ನ ಬರೀರಿ. ಇಲ್ಲಿಗೆ ನಿಮ್ಮ ಡೀಟೇಲ್ಸ್, ಈಗಿನ ಡೀಟೇಲ್ಸ್ ಕಂಪ್ಲೀಟ್ ಆಯ್ತು. ಇಲ್ಲಿ ಕೆಳಗಡೆ ಬಂದು ನೀವು ಸಹಿ ಮಾಡಿದ್ರೆ ಸಹಿಯನ್ನ ಮಾಡಿ, ಅಥವಾ ತಂಬನ್ನ ಹಾಕಿದ್ರೆ ತಂಬನ್ನ ಹಾಕಿ. ಕೆಲವರು ಸಹಿ ಮಾಡಕ್ ಬರಲ್ವಲ್ಲ, ಅವರು ತಂಬನ್ನ ಹಾಕ್ಬೇಕಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ಲಭ್ಯವಿಲ್ಲ, ನಿಮ್ಮ ಸಂಬಂಧಿಕರು ಯಾರೋ ಒಬ್ರು ನಿಮ್ಮ ಮನೆಯಲ್ಲಿ ಫಿಲ್ ಮಾಡ್ತಿದ್ದಾರೆ ಈ ಫಾರ್ಮ್ ನ, ಅದು ಫಾರ್ಮ್ ಅವ್ರು ಕರೆಕ್ಟ್ ಆಗಿ ಫಿಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಸದ್ಯಕ್ಕೆ ಈ ಸೈನ್ ಮಾಡಕ್ಕೆ ಲಭ್ಯವಿಲ್ಲ, ಫಾರ್ಮ್ ನ ಕೊಡಬೇಕು BLO ಗಳಿಗೆ ಅನ್ನುವಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಫಿಲ್ ಮಾಡ್ತಾರೋ ಅವರು ಸಹಿಯನ್ನ ಮಾಡಿ, ಅಂದ್ರೆ ಸಂಬಂಧದವರೇ ತಗೋತಾರೆ ಈ ಫಾರ್ಮ್ ಅನ್ನ. ಆ ದಿಸೆಯಿಂದಾಗಿ ಸಂಬಂಧದ ಯಾರಾದ್ರೂ ಒಬ್ರು, ತಂದೆಯೋ ತಾಯಿಯೋ ಅಕ್ಕ ತಮ್ಮ ಅಣ್ಣ ಯಾರೋ ಇರ್ತಾರಲ್ಲ, ಅವರು ಫಿಲ್ ಮಾಡಿದ್ರೆ ಸಹಿ ಮಾಡಿ ಸಂಬಂಧವನ್ನ ಬರಿಬೇಕು. ಈ ಮೇಲ್ಗಡೆ ಈ ಒಂದು ಯಾರು ಇದಾರೋ ಡೀಟೇಲ್ಸ್ ಬರ್ದಿದ್ದೀರೋ ಅವ್ರಿಗೆ ಏನಾಗ್ಬೇಕು ಅಂತಕ್ಕಂಥ ಒಂದು ಸಂಬಂಧವನ್ನ ಇಲ್ಲಿ ಬರಿಬೇಕು. ಇಷ್ಟು ಕೂಡ ಫಿಲ್ ಮಾಡಿ. ಇನ್ನೂ ಕೂಡ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಮೇಲ್ಗಡೆ BLO ನಂಬರ್ ಅಂತ ಇರುತ್ತೆ, ಕಾಂಟ್ಯಾಕ್ಟ್ ನಂಬರು, ಆ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಾದ್ರೆ ಕೇಳ್ಬೋದು. ಬಹುತೇಕವಾಗಿ ಅವರು ಕೂಡ ಬ್ಯುಸಿ ಇರ್ತಾರೆ, ನಿಮ್ ಕಾಲ್ ಪಿಕ್ ಮಾಡ್ತಾರೆ. ಆದ್ರೆ ಬಹಳ ಸಾವಧಾನವಾಗಿ ಅವರು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರತಿವೀಕ್ಷಕರೇ, ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಮುಂದೆ ECI ವೆಬ್ಸೈಟ್ಗೆ ಹೋಗಿ 2002ರ ಡೀಟೇಲ್ಸ್ ಅನ್ನ ತೆಗಿಯೋದು ಹೇಗೆ, ಅದಕ್ಕೂ ಒಂದು ವಿಡಿಯೋನ ಮಾಡ್ಕೊಡ್ತೀನಿ. ಕಾಮೆಂಟ್ ಹಾಕಿ. ಮತ್ತೆ ಮೊದಲೇ ಕೇಳ್ಕೊಂಡ ಹಾಗೆ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ. ದಯಮಾಡಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ನಾನು ಮತ್ತೆ ಹೇಳ್ತೀನಿ, ಈ ಡೀಟೇಲ್ಸ್ ನ ತಪ್ಪಾಗಿ ಫಿಲ್ ಮಾಡಿದ್ರೆ ನಿಮ್ಮ ವೋಟು ಹಾಕುವುದು ಕಷ್ಟ ಆಗುತ್ತೆ, ವೋಟಿಂಗ್ ರೈಟ್ಸ್ ನಿಮ್ಗೆ ಉಳಿದುಕೊಳ್ಳುವುದು ಕಷ್ಟ ಆಗುತ್ತೆ. ಆ ದಿಸೆಯಿಂದಾಗಿ ಸರಿಯಾಗಿ ತಿಳಿದುಕೊಂಡು ಈ ಮಾಹಿತಿಯನ್ನ ಫಿಲ್ ಮಾಡಿ ನಿಮ್ಮ BLO ಗಳಿಗೆ ತಲುಪಿಸಿ. ಪ್ರಿತೋಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.